ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಸೂಪರಾಗಿ ಬಂದಿದೆ ನೋಡಿ. ಗೋಬಿ ಮಂಚೂರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದನ್ನು ನಾವು ಹೋಟೆಲ್ಗಳಿಗೆಲ್ಲ ಹೋಗಿ ತಿಂತೇವೆ. ಅದನ್ನು ಮನೆಯಲ್ಲೇ ಮಾಡಿ ತಿಂದರೆ ಹೇಗಿರ್ತದೆ ನೋಡಿ, ತುಂಬ ಸೂಪರಾಗಿ ಬರ್ತದೆ ನೋಡಿ. ಯಾರಿಗೆ ಇಷ್ಟ ಇಲ್ಲ? ಸಣ್ಣ ಮಕ್ಕಳಿಂದ ಉಂಟಲ್ಲ, ದೊಡ್ಡವರಿಗೆ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಗೋಬಿ ಮಂಚೂರಿ. ಮಾಡೋದು ಕೂಡ ತುಂಬ ಸುಲಭ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೋಬಿ ಮಂಚೂರಿ. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿಗಳೆಲ್ಲ, ಒಳ್ಳೊಳ್ಳೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಚೆಕ್ ಮಾಡಿ, ಒಮ್ಮೆ ನೋಡಿ. ಈಗ ಒಂದು ಗೋಬಿಯನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿ ನೀರಲ್ಲಿ, ತುಂಬ ಬಿಸಿ ಅಲ್ಲ, ಸ್ವಲ್ಪ ಹದ ಬಿಸಿ ನೀರಲ್ಲಿ ಹಾಕಿ ಒಂದು 10 ನಿಮಿಷಗಳ ಕಾಲ ಇಡಬೇಕಿದನ್ನು. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ ನಾನು. ಹಾಕಿ ಒಂದು 10 ನಿಮಿಷಗಳ ಕಾಲ ಇಡಬೇಕು. ಇಡೋದ್ರಿಂದ ಉಂಟಲ್ಲ, ಇದರಲ್ಲಿ ಕ್ರಿಮಿ ಎಲ್ಲ ಇದ್ದರೆ ಹೋಗ್ತದೆ. ಈ ಹುಳ ಎಲ್ಲ, ಸಣ್ಣ ಹುಳ ಎಲ್ಲ ಇದ್ದರೆ ಹೋಗ್ತದೆ. ಅದಕ್ಕಾಗಿ ಸ್ವಲ್ಪ ಒಂದು 10 ನಿಮಿಷ ಇಟ್ಟರೆ ಒಳ್ಳೆಯದು. ಹಾಗಾಗಿ ನಾನು ಇಟ್ಟಿದ್ದೇನೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ನೋಡಿ, ನಾನು ಒಂದು ಅರ್ಧ ಕಪ್ನಷ್ಟು ಇದು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ. ಮತ್ತೊಂದು ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ. ಸಮ ಪ್ರಮಾಣದಲ್ಲಿ ತಗೊಂಡಿದ್ದೇನೆ ಕಾರ್ನ್ಫ್ಲೋರ್ ಮತ್ತು ಮೈದಾ. ಈಗ ಒಂದು ಸ್ವಲ್ಪ ಇದು ಪೆಪ್ಪರ್ ಪೌಡರ್, ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ಮತ್ತೊಂದು ಸ್ವಲ್ಪ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲ ಹಾಕಿ ಇದನ್ನೊಂದು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ ನೋಡಿ. ಇದನ್ನೊಂದು ಬ್ಯಾಟರ್ ಮಾಡ್ಕೊಳ್ಬೇಕು. ಒಂದು ತುಂಬ ತೆಳು ಕೂಡ ಮಾಡ್ಕೊಳ್ಬಾರ್ದು, ತುಂಬ ದಪ್ಪ ಕೂಡ ಇರಬಾರ್ದು. ಹದವಾಗಿ ಮಾಡಬೇಕು ನೋಡಿ, ಹದವಾಗಿ ಕಲಿಸ್ಬೇಕು ಇದನ್ನು. ನಿಮಗೆ ಹಿಟ್ಟು ತೋರಿಸ್ತೇನೆ ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕಂತ ಹೇಳಿ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಹಿಟ್ಟು. ತುಂಬ ನೀವು ಇದು ದಪ್ಪ ಕೂಡ ಮಾಡ್ಕೊಳ್ಬೇಡಿ. ಕೋಟಿಂಗ್ ದಪ್ಪ ಆದರೆ ಕೂಡ ಉಂಟಲ್ಲ, ಒಳ್ಳೆ ಆಗೋದಿಲ್ಲ. ಒಂಥರ ಗೋಬಿ ತಿನ್ನಲಿಕ್ಕೆ ಒಳ್ಳೆ ಆಗೋದಿಲ್ಲ ತುಂಬ ದಪ್ಪ ಆದರೆ ಕೂಡ. ಅದಕ್ಕಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು ನೋಡಿ. ಈಗ ಗೋಬಿಯನ್ನು ನಾನು 10 ನಿಮಿಷ ಕಳೆದ ಮೇಲೆ ನೋಡಿ ತೆಗಿತಾ ಇದ್ದೇನೆ ನೀರಿಂದ. ಚೆನ್ನಾಗಿ ಕ್ಲೀನ್ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಅಲ್ಲ, ಇದನ್ನು ತೆಗೆದಿದ್ದೇನೆ ನೋಡಿ. ಕ್ಲೀನ್ ಮಾಡಿ ತಗೊಂಡಿದ್ದೇನೆ ನೋಡಿ. ಈ ಹದದಲ್ಲಿ ಕಟ್ ಮಾಡಬೇಕು. ತುಂಬ ದೊಡ್ಡದಾಗಿ ಕೂಡ ಕಟ್ ಮಾಡಬಾರ್ದು ಗೋಬಿ ನೋಡಿ. ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ. ಈಗ ಇದಕ್ಕೆ ಬ್ಯಾಟರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಹಿಟ್ಟು ಕಲಸಿಟ್ಟಿದ್ದೇನಲ್ಲ, ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗೋಬಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ದಪ್ಪ ಮಾಡಬೇಡಿ, ಇದೇ ಹದದಲ್ಲಿ ಹಿಟ್ಟು ಮಾಡಿದರೆ ಆಯಿತು. ಕೋಟಿಂಗ್ ತುಂಬ ದಪ್ಪ ಆದರೆ ಒಳ್ಳೆಯದಾಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಇರಬೇಕು ನೋಡಿ ಕೋಟಿಂಗ್ ನೋಡಿ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು ನೋಡಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಫ್ರೈ ಆಗುವಾಗ ನೋಡಿ ಈ ಗೋಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಹಾಕಿ ಗೋಬಿಯನ್ನು ಒಂದೊಂದೇ ಹಾಕಿದ್ದು ಒಂದು ಬಿಡಿ ಬಿಡಿಯಾಗಿ ಬರ್ತದೆ, ಇಲ್ಲಾದರೆ ಒಂದಕ್ಕೊಂದು ಹಿಡ್ಕೊಳ್ತದೆ ನೋಡಿ. ತುಂಬ ಒಮ್ಮೆಲೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡಿ ತೆಗೆದ್ರೆ ಆಯಿತು ನೋಡಿ. ಒಂದು ಸ್ವಲ್ಪ ಹಾಕಿದ್ದೇನೆ, ಬಿಡಿ ಬಿಡಿಯಾಗಿ ಹಾಕಿದ್ದೇನೆ. ಒಟ್ಟಿಗೆ ನೀವು ಹಾಕಿದರೆ ಉಂಟಲ್ಲ, ಎಲ್ಲ ಒಟ್ಟಿಗೆ ಇಟ್ಕೊಳ್ತದೆ. ಅದಕ್ಕಾಗಿ ಒಂದೊಂದಾಗಿ ಹಾಕಿದರೆ ಒಳ್ಳೆಯದು. ಇದು ಚೆನ್ನಾಗಿ ಕ್ರಿಸ್ಪಿ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದೆ. ಇದೇ ಸೈಜಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ಗೊಂದು ವಿಸಿಟ್ ಮಾಡಿ. ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ನಾನು ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪೀಸ್ಗಳನ್ನೆಲ್ಲ ಹಾಕಿದ್ದೇನೆ. ಚೆಕ್ ಮಾಡಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ ನೋಡಿ. ಉಳಿದಿರುವ ಗೋಬಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ ನೋಡಿ.
ಇದೇ ಥರ ಒಂದೊಂದೇ ಆಗಿ ಹಾಕಿ ಫ್ರೈ ಮಾಡಿ ತೆಗೆದಿದ್ದೇನೆ ನೋಡಿ. ಎಲ್ಲ ಗೋಬಿಯನ್ನು ಕೂಡ ನಾನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಫ್ರೈ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ. ಈಗ ಒಂದು ಕಡಾಯಿಯಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು. ಅದು ಗೋಬಿ ಫ್ರೈ ಮಾಡಿದ ಎಣ್ಣೆಯನ್ನೇ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ನೀರುಳ್ಳಿಯನ್ನು, ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಯಾವಾಗಲೂ ಮಂಚೂರಿಯನ್ ಎಲ್ಲ ಮಾಡುವಾಗ ಉಂಟಲ್ಲ, ನೀವು ಗ್ಯಾಸ್ ಫಾಸ್ಟಲ್ಲೇ ಇಡಬೇಕು, ಫಾಸ್ಟಲ್ಲೇ ಇಟ್ಟು ಮಾಡ್ಕೊಳ್ಬೇಕು ನೋಡಿ. ಈಗ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ನಾನು ಮನೆಯಲ್ಲೇ ಮಾಡಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ ನಾನು. 1 ಟೇಬಲ್ ಸ್ಪೂನಷ್ಟು, ಒಂದೂವರೆ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೇನೆ. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನೀವು ಮನೆಯಲ್ಲೇ ಮಾಡಿದರೆ ಒಳ್ಳೆಯದು. ಈ ಪ್ಯಾಕೆಟ್ ಎಲ್ಲ ತಂದು ಹಾಕ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ಒಳ್ಳೆಯದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ. ಒಂದು 4 ಗ್ರೀನ್ ಚಿಲ್ಲಿಯನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಒಮ್ಮೆ ತಿರುಗಿಸಿ ಆಮೇಲೆ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಚಾಪ್ ಮಾಡಿಕೊಂಡಿರುವ ಕ್ಯಾಪ್ಸಿಕಮ್. ಇದು ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಉಂಟಲ್ಲ, ಕ್ರಂಚಿ ಆಗಿರಬೇಕು, ತುಂಬ ಫ್ರೈ ಮಾಡ್ಕೊಳ್ಬಾರ್ದು. ನೀವು ಒಂದೊಂದಾಗಿ ಉಂಟಲ್ಲ, ಆಗ ಬೇಗ ಬೇಗ ಹಾಕ್ಕೊಳ್ತಾ ಹೋಗಬೇಕು ಒಂದೊಂದು ಇಂಗ್ರೀಡಿಯೆಂಟ್ಸನ್ನು. ನೀರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇನೆ ನಾನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಫ್ರೈ ಆಗುವಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ತುಂಬ ಇದಾಗಲಿಕ್ಕಿಲ್ಲ, ಇದು ಸ್ವಲ್ಪ ಕ್ರಂಚಿ ಆಗಿದ್ರೇ ಒಳ್ಳೆಯದಾಗೋದು ಇದೆಲ್ಲ ನೋಡಿ. ಈ ಸ್ಪ್ರಿಂಗ್ ಆನಿಯನ್ನದು ಇದು ಉಂಟಲ್ಲ, ಎಂತ ನೀರುಳ್ಳಿ ಆನಿಯನ್, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ ನಾನು. ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದರ ಆನಿಯನ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ನೋಡಿ ಈಗ ನಾನು 1.5 ಟೇಬಲ್ ಸ್ಪೂನ್ನಷ್ಟು ಇದು ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡೆ ನಾನು 1.5 ಟೇಬಲ್ ಸ್ಪೂನಷ್ಟು. ಮತ್ತು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡೆ ನಾನು. ಮತ್ತು ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಇದು ಚಿಲ್ಲಿ ಸಾಸ್ ಮತ್ತು ಇದು ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೇನೆ. ಈಗ ಕಾರ್ನ್ ಸ್ಟಾರ್ಚ್ ನೋಡಿ, ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀರಲ್ಲಿ ಕಲಸಿ ಹಾಕ್ಕೊಂಡಿದ್ದೇನೆ. ರುಚಿಗೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ವಿನಿಗರ್ ಕೂಡ ಹಾಕ್ಕೊಂಡೆ, ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ವಿನಿಗರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿ. ಮತ್ತು ಈಗ ನಾನು ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ. ಚಿಲ್ಲಿ ಪೌಡರ್ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರ ಬೇಕಿದ್ದರೆ ಖಾರ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು. ನಾನು ಪೆಪ್ಪರ್ ಪೌಡರ್, ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ಕೊಂಡಿದ್ದೇನಲ್ಲ, ಹಾಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡೆ ಸ್ವಲ್ಪ ನೋಡಿ. ಈಗ ಗೋಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಫ್ರೈ ಮಾಡಿದ ಗೋಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನಾನು ಇದು ಗ್ರೇವಿ ಉಂಟಲ್ಲ, ಹದ ಮಾಡಲಿಕ್ಕೆ ನಾನು ನೀರು ಹಾಕ್ಕೊಂಡೆ. ನಾನು ಕಾರ್ನ್ ಸ್ಟಾರ್ಚ್ ಹಾಕಿ ನೀರು ನಿಮಗೆ ನೋಡಿಕೊಂಡು ಹದ ನೋಡಿಕೊಂಡು ಹಾಕಬೇಕು. ಅಂದರೆ ಕಾರ್ನ್ ಸ್ಟಾರ್ಚ್ ಹಾಕುವಾಗ ನಿಮಗೆ ದಪ್ಪ ಆಗ್ತದಲ್ಲ, ತಿಕ್ಕಾಗಿ ಬರ್ತದೆ. ಆಗ ನೀರು ನೋಡಿ ನೀವು ಹದ ಮಾಡಿಕೊಂಡ್ರೆ ಆಯಿತು. ನೀರು ಎಷ್ಟು ಬೇಕು ನೋಡಿಕೊಂಡು ಹದ ಮಾಡಿಕೊಂಡ್ರೆ ಆಯಿತು ನಿಮಗೆ, ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು. ನೋಡಿ ಈಗ ಗೋಬಿ ಹಾಕಿ ಮಿಕ್ಸ್ ಮಾಡಿ, ಈಗ ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಗಾರ್ನಿಷ್ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈಗ ಗೋಬಿ ಮಂಚೂರಿ ರೆಡಿಯಾಗಿದೆ ಫ್ರೆಂಡ್ಸ್.